ಶ್ರೀ ಗುರುಭ್ಯೋ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಸಾಗರಂ. ಇವತ್ತು ನಾವು ಮಾತಾಡುವ ವಿಷಯ ದೇವರು ಯಾರು, ಏನು, ಎಲ್ಲಿದ್ದಾನೆ. ದೇವರು ಖಂಡಿತ ಇದ್ದಾನೆ. ಅದರ ಮೊದಲು ನಾವು ದೇವ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ದೇವ ಅಥವಾ ದೇವಿ, ಸಂಸ್ಕೃತದಲ್ಲಿ ದೇ ಅಂದರೆ ಕೊಡು ಅಂತ ಅರ್ಥ. ತುಳುಟು ಕೊರು, ದೀಲ, ಕೊಂಕಣಿಡುಲ ದಿ, ಹಿಂದಿಡ್ ದೇ, ದೇನ. ಒನ್ ಹೂ ಗಿವ್ಸ್ ಹಿ ಈಸ್ ಗಾಡ್. ಯಾರು ನಮಗೆ ಕೊಡುತ್ತಾರೋ, ಉದಾಹರಣೆಗೆ ಸೂರ್ಯ ದೇವರು ಅಂತ ಹೇಳ್ತೇವೆ, ಸೂರ್ಯ ದೇವಿಯರು, ಸೂರ್ಯನಾರಾಯಣ ದೇವಿಯರು. ಇಡೀ ವಿಶ್ವದ ಭೂಮಿಯನ್ನು ಹಿಡಿತದಲ್ಲಿ ಇಟ್ಕೊಂಡು ಭೂಮಿಯಲ್ಲಿ ಮಳೆ, ಬೆಳೆ, ಗಿಡಗಳು, ಸಸ್ಯರಾಶಿ, ಪ್ರಾಣಿ ಜೀವರಾಶಿ ಎಲ್ಲ ಬದುಕಲಿಕ್ಕೆ ಮೂಲ ಕಾರಣ ಸೂರ್ಯ. ಸೂರ್ಯ ಇಲ್ಲದಿದ್ದರೆ ವಿಶ್ವ ಇಲ್ಲ. ಸೂರ್ಯ ದೇವ, ಚಂದ್ರ ದೇವ, ಭೂಮಿ ದೇವಿ, ಭೂದೇವಿ. ಅಂದರೆ ಭೂಮಿ ಏನು ಕೊಡೋದಿಲ್ಲ ನಮಗೆ. ನಾವು ನೋಡುತ್ತಿರುವ ಎಲ್ಲ ವಸ್ತುಗಳು ಪಿನ್ ಟು ಪ್ಲ್ಯಾನ್ ಅಂದರೆ ಒಂದು ಸಣ್ಣ ಸೂಜಿಯಿಂದ ಹಿಡಿದು ಉಪಗ್ರಹ, ವಿಮಾನ, ರಾಕೆಟ್ಗಳವರೆಗೆ ಒಂದು ದಿನ ಮಣ್ಣಾಗಿತ್ತು. ನಾವು ನೋಡುತ್ತಿರುವ ಯಾವುದೇ ವಸ್ತುಗಳಿರ್ಬೋದು, ಒಂದು ದಿನ ಒಂದು ಪುಸ್ತಕ ಇರ್ಬೋದು, ಕಾಗದ, ಬಿದಿರಿನ ರೂಪದಲ್ಲಿ, ಮರದ ರೂಪದಲ್ಲಿ, ರಬ್ಬರ್, ಪಾತ್ರೆಗಳು, ಲೋಹಗಳು, ಏನೇ ವಸ್ತು ಭೂಮಿಯ ಮೇಲೆ ನಾವು ನೋಡ್ತಾ ಇದ್ದೇವೆ ಅದು ಒಂದು ದಿನ ಮಣ್ಣಾಗಿತ್ತು. ಒಂದು ಮನೆ ಕಟ್ಟುವ ಮರ ಇರ್ಬೋದು, ಬಾಗಿಲಿರ್ಬೋದು, ಕಿಟಕಿ ಇರ್ಬೋದು, ಯಾವುದೇ ವಸ್ತು ಸಮುದ್ರ, ಭೂಮಿ ಅಥವಾ ಮಣ್ಣಿನಿಂದ ನಮಗೆ ಬಂದಿದೆ. ಇನ್ನು ದೇವ ಅಂದರೆ ಕೊಡುಂತಾಯಿತು. ಇನ್ನು ದನ ಹಾಲು ಕೊಡುತ್ತದೆ, ಅದಕ್ಕೆ ನಮಗೆ ಅದು ದೇವತೆ. ಎಲ್ಲ ಮರಗಿಡಗಳು ನಮಗೆ ದೇವರುಗಳು, ಯಾಕಂದರೆ ಅವು ಕೊಡ್ತವೆ. ತೆಂಗಿನ ಮರ ಒಂದು ದೇವರು ನಮಗೆ, ದೇವತೆ, ಕಲ್ಪವೃಕ್ಷ. ಯಾಕೆಂದರೆ ಅದು ಏನು ಕೊಡುವುದಿಲ್ಲ ನಮಗೆ, ಎಲ್ಲವನ್ನು ಕೊಡ್ತದೆ. ಅದರ ಎಳನೀರನ್ನು, ಅದರ ತೆಂಗಿನಕಾಯಿಯನ್ನು ಅದು ತಿನ್ನುವುದಿಲ್ಲ. ದನದ ಹಾಲನ್ನು ದನ ಕುಡಿಯುವುದಿಲ್ಲ. ಎಲ್ಲ ಕೊಡ್ತವೆ ನಮಗೆ. ಅದರಿಂದ ದೇವರುಗಳು, ದೇವತೆಗಳು ಎಲ್ಲವೂ ಕೊಡ್ತವೆ. ನಕ್ಷತ್ರಗಳು ಕೂಡ ನಮಗೆ ಒಂದು ಶಕ್ತಿಯನ್ನು ಕೊಡ್ತವೆ. ಸೂರ್ಯ ಕೂಡ ಒಂದು ಶಕ್ತಿಯನ್ನು ಕೊಡ್ತಾನೆ. ಸೂರ್ಯ ಇಲ್ಲದಿದ್ದರೆ ಸಮುದ್ರದ ಏರಿಳಿತ, ಎಷ್ಟೋ ವ್ಯತ್ಯಾಸಗಳು, ಒಳ್ಳೆಯ ಸೃಷ್ಟಿಗೆ ಚಂದ್ರನೂ ಮುಖ್ಯ, ಎಲ್ಲ ಗ್ರಹಗಳು ಮುಖ್ಯ. ಅವುಗಳು ಕೊಡ್ತವೆ ನಮಗೆ. ಸಮಸ್ಯೆಗಳು ಬಂದಾಗ ಪರಿಹಾರ ಮಾಡಿಕೊಳ್ಬೋದು ನಾವು. ಆದ್ದರಿಂದ ಇತರ ಮತ ಧರ್ಮದವರಿಗೆ ನಾವು ಹೇಳ್ಬೋದು, ನಮಗೆ ತುಂಬ ದೇವರುಗಳು. ಈಗ ಕೊಡುವವ ಒಬ್ಬ ಅಲ್ಲ, ಎಲ್ಲರೂ ಕೊಡುತ್ತಾರೆ. ಆದ್ದರಿಂದ ಕೊಡುವವರು ತುಂಬ ಜನ ಇದ್ದಾರೆ. ಆದ್ದರಿಂದ ನಮಗೆ ಹಿಂದೂಗಳಿಗೆ ದೇವರುಗಳು ತುಂಬ. ಏಕದೇವರು ಅಂತ ಹೇಳಿದರೆ ಏಕಶಕ್ತಿ ಇರ್ಬೋದು. ಒಂದು ಶಕ್ತಿ ಅಂತ ಏನಿದೆ, ಆದಿಶಕ್ತಿ ಅಂತ ನಾವು ನಮ್ಮ ಹಿಂದೂಗಳಲ್ಲಿ ಹೇಳ್ತೇವೆ. ಹಿಂದೂ ಧರ್ಮದಲ್ಲಿ ಒಂದು ಶಕ್ತಿ ಇದೆ, ಒಂದು ಶಕ್ತಿಯನ್ನು ನಂಬುತ್ತೇವೆ ನಾವು. ಒಂದು ಯಾವುದೋ ಒಂದು ಅಗೋಚರ ಶಕ್ತಿ ಇಡೀ ವಿಶ್ವವನ್ನು ನಿಯಂತ್ರಿಸ್ತಾ ಇದೆ ಅಂತ ನಾವು ನಂಬ್ತೇವೆ. ಆದರೆ ದೇವರುಗಳು ನೂರಾರು. ಫೋಟೋದಲ್ಲಿ ದೇವರಿಲ್ಲ ಅಂತ ಹೇಳಿದರೆ, ಫೋಟೋದಲ್ಲಿ ನಾವು ದೇವರುಗಳನ್ನು ಕಾಣುವುದು, ಫೋಟೋದಲ್ಲಿ ನಾವು ದೇವರುಗಳನ್ನು ಕಾಣುವುದು, ಮೂರ್ತಿಗಳಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಅದರಲ್ಲಿ ನಾವು ದೈವತ್ವವನ್ನು ಕಾಣುವುದು. ಇದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ, ಪದ್ಧತಿ, ನಿಯಮ, ನಿಷ್ಠೆ. ಆದ್ದರಿಂದ ದೇವರನ್ನು ನಾವು ಮೂರ್ತಿಗಳಲ್ಲಿ, ಪ್ರತಿಮೆಗಳಲ್ಲಿ ಕಾಣುವುದು. ಯಾರಾದೊಬ್ಬರದ್ದು ಫೋಟೋ ನೋಡಿದಾಗ ನಮಗೆ ಅವರ ಚರಿತ್ರೆ ಬರ್ತದೆ, ಅವರ ಒಳ್ಳೆ ಗುಣಗಳು ಬರ್ತದೆ, ಅವರ ಸಾಧನೆಗಳು ಬರ್ತದೆ. ನಾವು ಅದೇ ಹೇಳ್ತದೆ, ನಮ್ಮ ಚಿತ್ತ ಶುದ್ಧಿಯನ್ನು ಮಾಡಿಕೊಳ್ಳುವುದೇ ನಿಜವಾದ ಎಲ್ಲ ಪೂಜೆ ಪುರಸ್ಕಾರ ಸಂಪ್ರದಾಯಗಳ
ಮೂಲ. ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳುವುದು ಅಂದರೆ ನಾವು ಸರಿಯಾದ ಜ್ಞಾನವನ್ನು ತಿಳ್ಕೊಳ್ಳೋದು. ದೇವರ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲದಿದ್ದರೆ ನಮಗೆ ನಾವು ದೇವರನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ದೇವ ಅಂದರೆ ಕೊಡುವವಂತ, ಹಿಂಗೆ ಕೊರಲಿ ದೇವರೇ, ಹಿಂಗೆ ಬುದ್ಧಿ ಕೊರಲಿ, ಜ್ಞಾನ ಕೊರಲಿ, ಸಂತೋಷ ಕೊರಲಿ, ಆನಂದ ಕೊರಲಿ, ಹೀಗೆ ಅನೇಕ ಬೇಡಿಕೆಗಳನ್ನು ನಾವು ಇಡ್ತೇವೆ, ಕೊಡಿ ಅಂತ ಹೇಳಿ. ಹಾಗೆ ದೇವರು ಕೊಡುವವ ಅಂತಲೇ ಅರ್ಥ. ದೇವ ಅಂದರೆ ಕೊಡುವವಂತ. ದೇವಿ ಕೊಡುವವಳು. ದೇವಿ ನಮಗೆ ಕೊಡುತ್ತಾಳೆ. ಅಮ್ಮ ಅಂತ ಹೇಳ್ತೇವೆ, ಅಮ್ಮ ದೇವರು, ಅಪ್ಪ ದೇವರು. ಅಮ್ಮ ನಮಗೆ ಜನ್ಮ ಕೊಡುವುದರಿಂದ ಹಿಡಿದು ನಮ್ಮನ್ನು ಬೆಳವಣಿಗೆ ಆಗುವವರೆಗೆ ನೋಡಿಕೊಳ್ಳುವಂಥದ್ದು ಅಮ್ಮ. ಆದ್ದರಿಂದ ಮಾತೃದೇವೋಭವ, ಪಿತೃದೇವೋಭವ. ತಂದೆ ಜನ್ಮಕ್ಕೆ ಕಾರಣ ಆದರೆ ಎಲ್ಲ ಆಗು ಹೋಗುಗಳನ್ನು, ಕಷ್ಟ ಸುಖಗಳನ್ನು ಅಮ್ಮನೊಟ್ಟಿಗೆ ಹಂಚಿಕೊಂಡು ನಮ್ಮ ಜೀವನವನ್ನು ಬೆಳೆಸ್ತಾರೆ. ಆದ್ದರಿಂದ ಅಮ್ಮ ದೇವರು. ಗುರುಗಳು ದೇವರು, ಅವರು ಕೊಡ್ತಾರೆ ಏನು? ಜ್ಞಾನ ತಿಳುವಳಿಕೆಯನ್ನು ಕೊಡ್ತಾರೆ, ಮಾಹಿತಿಯನ್ನು ಕೊಡ್ತಾರೆ, ಮಾರ್ಗದರ್ಶನವನ್ನು ಕೊಡ್ತಾರೆ. ಹಿರಿಯರು ಕೂಡ ಗುರುದೇವೋ ಭವ. ಗುರುಗಳನ್ನು ನಾವು ದೇವರು ಅಂತ ಕರೀತೇವೆ. ಆದ್ದರಿಂದ ದೇವರನ್ನು ಇನ್ನು ಮುಂದಕ್ಕೆ ನಾವು ಹೇಗೆ ತಿಳ್ಕೊಳ್ಳುವ ರೀತಿಯಲ್ಲಿ ಇದೆ. ದೇವರು ಅಂದರೆ ಒಳ್ಳೆಯದು ಅಂತಲೇ ಅರ್ಥ. ನಾನು ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ. ಎಡ್ಡೆ ಎಂದು ಪಂಡ ಅವೇ ದೇವರು. ಒಂಜಿ ಮಿತಿ ಟಿಪ್ಪುನಣೆ ಒಂಜಿ ದೈವ ಶಕ್ತಿ. ಒಂಜಿ ಮಿತಿ ಟಿಪ್ಪುನು, ಒಂದು ಮಿತಿಯಲ್ಲಿ ಇರುವುದು. ಅಂಚಾದ ನಮ್ಮ ದೇವಾಂದ ಅನ್ಪುಣ ಶಬ್ದನು ಸರಿಯಾದ ಅರ್ಥ ಮಂತೊಂಗ ಭಕ್ತಿ ಮಲ್ಪುಗ ಶ್ರದ್ಧೆ ಉವೇ ಕೆಲಸುಡು. ಭಕ್ತಿ ಶ್ರದ್ಧೆ ಉಂಡ ಆ ಕೆಲಸ ಎಡ್ಡೆ ಉಂಡು ಪೋಪುಂಡು. ಭಕ್ತಿ ಶ್ರದ್ಧೆ ಪ್ರೀತಿ ಶ್ರದ್ಧೆ ಇಜ್ಜನ್ನ ಕೆಲಸ ಎಂಕ್ಲು ಎಂಚಿನ ಮಲ್ಪನ ಪ್ರಯೋಜನ ಇದೆ. ಶ್ರಾದ್ದ ಅನ್ನಂತು ಆಯ್ತಾ ಅರ್ಥ. ಶ್ರದ್ಧೆ ಇಡು ಮಲ್ಪನ ಅಂದೇ ಅರ್ಥ. ಹಿರಿಯಕ್ಲಿನ ಶ್ರದ್ಧೆ ಇಡು ಅಕ್ಲಿನ ಪಾಲ ಆಕಲಿ ಎಡ್ಡೆ ಎಂಚಿನ ಮಲ್ತದೇರು ಎಡ್ಡೆ ಎಂಚಿನ ಎಂಕ್ಲಿಗೆ ಮಲ್ತೀತೀರ ಇನ್ನು ಸರಿಯಾದ ಎಡ್ಡೆ ರೀತಿಡು ಹೊರತೊಂದು ಎಡ್ಡೆ ರೀತಿಡು ಬದುಕುನ ಚಿತ್ತಶುದ್ಧಿಡು ಬದುಕುನ ನೇ ನಿಜವಾಯಿನ ಎಡ್ಡೆ ಜೀವನ ಎಡ್ಡೆ ಬದುಕು. ಒಂದೊಂದು ಮಾತೆರಡು ಒಂದೊಂದು ಎಡ್ಡೆ ರೀತಿಯಲ್ಲಿ ಬದುಕುನೇ ಅವು ಪ್ರತಿ ಸಲ ಬರೋಂದು ಇಪ್ಪುಂಡು ದಯನ್ ಮಂಡ ಬದುಕು ಬಂದ ಒಂದೊಂದು ಬದುಕುನ ಇಂಕ್ಲಾದ ಅಂತ ಅಂದ್ಮಂಡ ಆಯಡ್ದೇನೆ ಎಡ್ಡೆ ಆವಡು ಆಯಡ್ದೇನು ಹುಷಾರು ಆವಡು ಎಂಕೆ ಆವಡು ಎನ್ನವೇ ಎಂಕೆ ಜಾಗ ಇಪ್ಪಡು ಎನ್ನವೇ ಜಾಸ್ತಿ ಇಪ್ಪಡು. ಈ ಸ್ವಾರ್ಥೋಡು ಎಂಕ್ಲು ಬೂರ್ದು ತುಂಬ ತೊಂದರೆ ಪಡೆಯುವುದಿಲ್ಲ. ನಮ್ಮನ್ನು ಚಿತ್ತಶುದ್ಧಿ ಮಲ್ಪುಗ ಪೂರಾ ದೇವಿರು ಕೊರ್ತನ, ದೇವಿರು ಮಲ್ತನ, ದೇವರಿಗೆ ಅರ್ಪಣೆ. ಶ್ರೀ ಕೃಷ್ಣ ಪರಬ್ರಹ್ಮ ಅರ್ಪಣ ಮಸ್ತು ಬಂದು ಮಲ್ತದ ಮಾತು ದೇವರಿಗೆ ಎಂಕ್ಲು ಕೊರ್ಪ ಅಂಚಾದ ದೇವರನ್ನ ಅರ್ಥ ದೈವ ಎಲ್ಲ ಕೊರ್ಪನ ಅಕ್ಲಿ ಕೊರ್ಪೇರಿ ಎಂಕ್ಲು ಶ್ರದ್ಧೆಡು ಎಂಕ್ಲನ ಕೆಲಸ ಮಲ್ಪೋಡು, ಎಂಕ್ಲನ ಕರ್ತವ್ಯ ಮಲ್ಪೋಡು. ದಾಲ ಇಪ್ಪನಾಗ ದೇವೇರನ ಜಪ ಮಲ್ಪೋಡು ಅಥವಾ ಪೂಜೆ ಮಲ್ಪೋಡು. ದಾಲ ಕೆಲಸ ಇಪ್ಪನಾಗ ಸರಿಯಾದ ಶ್ರದ್ಧೆಡು ಭಕ್ತಿಡು ಆ ಕೆಲಸ ಉಂಡ ಎಂಕ್ಲು ಆ ಕೆಲಸಕ್ಕೂ ಸೇರ್ದಾನ, ಎಂಕ್ಲು ಆ ಕೆಲಸಕ್ಕೂ ಜತ್ತಾನ. ಆ ಕೆಲಸವನ್ನು ಶ್ರದ್ಧೆಡು ಮಲ್ಪಣಿ ಕರ್ತವ್ಯ ಧರ್ಮ. ಕರ್ತವ್ಯ ಅಂತ ಮಲ್ಪ ಧರ್ಮ ಎಂಕ್ಲನ ಜೀವನೋಡು ಎಂಕ್ಲನ ಕೆಲಸನ ಸರಿಯಾದ ಮಲ್ಪಣಿ ಎಂಕ್ಲನ ಮುಖ್ಯ ಕರ್ತವ್ಯ ಧರ್ಮ ಅಂತ ಪಂಡದು ಇಂಥ ಎಪಿಸೋಡ್ ಮುಕ್ತಾಯ ಮಲ್ಪುಗ.